ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಇದು ಕೇವಲ ಸಾಮಾನ್ಯ ಜ್ಞಾನವಲ್ಲ, ಇದು ಮಾಟವಲ್ಲ, ಮಂತ್ರವಲ್ಲ ಅಥವಾ ಕೇವಲ ಪವಾಡಗಳ ಕಥೆಯೂ ಅಲ್ಲ. ಇದು ಪರಮ ರಹಸ್ಯವಾಗಿದ್ದು, ಪ್ರಾಚೀನ ಕಾಲದಲ್ಲಿ ಕೇವಲ ಯೋಗ್ಯನಾದ ಶಿಷ್ಯನಿಗೆ ಗುರುವಿನ ಮುಖಾಂತರ ಮಾತ್ರ ಲಭಿಸುತ್ತಿದ್ದ ಗುಪ್ತ ಜ್ಞಾನ. ಇದುವೇ ಶ್ರೀ ವಿದ್ಯಾತಂತ್ರ. ಪರಮದೇವತೆ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಸಾಕ್ಷಾತ್ ಶಕ್ತಿಯೊಂದಿಗೆ ನಮ್ಮನ್ನು ಜೋಡಿಸುವ ಈ ಮಹಾನ್ ವಿದ್ಯೆಯು ಮನುಷ್ಯನನ್ನು ಭೌತಿಕ ಮಿತಿಗಳಿಂದ ಆಚೆಗೆ ಕರೆದೊಯ್ದು ಬ್ರಹ್ಮಾಂಡದ ಚೇತನದೊಂದಿಗೆ ವಿಲೀನಗೊಳಿಸುತ್ತದೆ. ಇಂದು ನಾವು ಈ ಅಲೌಕಿಕ ವಿದ್ಯೆಯ ಗೌಪ್ಯತೆ, ಶಕ್ತಿ ಮತ್ತು ದಿವ್ಯತೆಯನ್ನು ಆರೋಗ್ಯ ರಹಸ್ಯದ ಮೂಲ ಆಳವಾಗಿ ತಿಳಿಯೋಣ. ಶ್ರೀ ಎಂದರೆ ದೇವಿಯ ಸೂಕ್ಷ್ಮ ರೂಪ. ಇದು ಸಮೃದ್ಧಿ, ಸೌಂದರ್ಯ ಮತ್ತು ಸೃಜನಶೀಲತೆಯ ಸಂಕೇತ. ವಿದ್ಯಾ ಎಂದರೆ ಆತ್ಮಜ್ಞಾನದ ಸಾಕ್ಷಾತ್ ಸ್ವರೂಪ. ಇದು ತಂತ್ರ ಸಾಧನೆಯ ಅತ್ಯುನ್ನತ ಶಿಖರ. ಇದರಲ್ಲಿ ಕೇವಲ ಒಂದು ಮಂತ್ರ ಅಥವಾ ಸಾಧನೆ ಇರುವುದಿಲ್ಲ. ಬದಲಿಗೆ ಇದು ದೇವಿಯ ಉಪಾಸನೆ, ಶ್ರೀಚಕ್ರದ ಆರಾಧನೆ ಮತ್ತು ಆಂತರಿಕ ಪ್ರಯಾಣದ ಸಂಪೂರ್ಣ ಪದ್ಧತಿಯಾಗಿದೆ. ನಾವೆಲ್ಲೋ ಹೊರಗೆ ಹುಡುಕುತ್ತಿರುವ ಆ ಪರಮ ಸತ್ಯವು ನಮ್ಮೊಳಗೆ ಇದೆ ಎಂದು ಈ ವಿದ್ಯೆಯು ನಮಗೆ ಬೋಧಿಸುತ್ತದೆ. ಶ್ರೀ ವಿದ್ಯಾ ತಂತ್ರವನ್ನು ಎಂದಿಗೂ ಬಹಿರಂಗವಾಗಿ ಬೋಧಿಸಲಾಗುತ್ತಿರಲಿಲ್ಲ. ಒಬ್ಬ ಸಿದ್ಧ ಗುರುವಿನಿಂದ ಮಾತ್ರ ಇದನ್ನು ಪಡೆಯಬೇಕು. ಏಕೆಂದರೆ ಈ ವಿದ್ಯೆಯು ಅಗಾಧವಾದ ಚೈತನ್ಯವನ್ನು ಹೊಂದಿದೆ. ಅಶುದ್ಧ ಮನಸ್ಸು, ಅಹಂಕಾರ ಅಥವಾ ಲೋಭದಿಂದ ಈ ರಹಸ್ಯವನ್ನು ಅರಿಯಲು ಪ್ರಯತ್ನಿಸಿದರೆ ಅದು ಹಾನಿಕಾರಕವಾಗಬಹುದು. ದೀಕ್ಷೆ ಇಲ್ಲದೆ ಯಾವುದೇ ಮಂತ್ರವು ಸಿದ್ಧಿಸುವುದಿಲ್ಲ ಮತ್ತು ಯಾವುದೇ ಯಂತ್ರವು ಜಾಗೃತಗೊಳ್ಳುವುದಿಲ್ಲ. ಶ್ರೀಚಕ್ರ ಅಥವಾ ಶ್ರೀಯಂತ್ರವು ಕೇವಲ ಒಂದು ಚಿತ್ರವಲ್ಲ, ಇದು ಇಡೀ ಬ್ರಹ್ಮಾಂಡದ ರಚನೆಯ ರೇಖಾಗಣಿತದ ನಕ್ಷೆಯಾಗಿದೆ. ಇದಕ್ಕೆ 9 ಆವರಣಗಳಿರುತ್ತೆ. ಇದರಲ್ಲಿ 9 ಪದರಗಳಿದ್ದು ನಮ್ಮ ಪ್ರಜ್ಞೆಯ ವಿವಿಧ ಹಂತಗಳನ್ನು ಪ್ರತಿನಿಧಿಸುತ್ತವೆ. ಕೆಳಮುಖವಾಗಿರುವ 4 ತ್ರಿಕೋನಗಳು ದೇವಿಯ ಶಕ್ತಿ, ಸೃಜನಶೀಲತೆ ಮತ್ತು ಭೋಗವನ್ನು ಸೂಚಿಸಿದರೆ, ಮೇಲ್ಮುಖವಾಗಿರುವ 5 ತ್ರಿಕೋನಗಳು ಶಿವತತ್ವ, ಜ್ಞಾನ ಮತ್ತು ವೈರಾಗ್ಯವನ್ನು ಪ್ರತಿನಿಧಿಸುತ್ತವೆ. ಮಧ್ಯದಲ್ಲಿರುವ ಬಿಂದುವೆ ಪರಬ್ರಹ್ಮದ ಸಂಕೇತ. ಎಲ್ಲಿ ಶಿವ ಮತ್ತು ಶಕ್ತಿ ಒಂದಾಗುತ್ತಾರೋ ಅಲ್ಲಿಂದಲೇ ಸೃಷ್ಟಿ ಆರಂಭವಾಗುತ್ತದೆ. ಶ್ರೀ ವಿದ್ಯಾ ತಂತ್ರವು ಸಂಸಾರವನ್ನು ತ್ಯಜಿಸಿ ಎಂದು ಹೇಳುವುದಿಲ್ಲ, ಬದಲಿಗೆ ಸಂಸಾರದಲ್ಲಿದ್ದುಕೊಂಡೇ ಮೋಕ್ಷವನ್ನು ಪಡೆಯುವುದನ್ನು ಕಲಿಸುತ್ತದೆ. ಈ ಉನ್ನತ ಚೈತನ್ಯವನ್ನು ತಡೆದುಕೊಳ್ಳಲು ನಮ್ಮ ಶರೀರ ಮತ್ತು ಮನಸ್ಸು ಸಿದ್ಧವಾಗಿರಬೇಕು. ಸಾತ್ವಿಕ ಆಹಾರದ ಶಕ್ತಿ ತಿಳಿಯೋಣ. ಈ ಸಾಧನೆಗೆ ಶರೀರವು ದೇವಸ್ಥಾನದಂತೆ ಶುದ್ಧವಾಗಿರಬೇಕು. ಸಂಸ್ಕರಿಸಿದ ಆಹಾರ, ಅತಿಯಾದ ಖಾರ ಮತ್ತು ಮಾಂಸಾಹಾರವು ಮನಸ್ಸಿನಲ್ಲಿ ರಾಜಸಿಕ ಮತ್ತು ತಾಮಸಿಕ ಗುಣಗಳನ್ನು ಹೆಚ್ಚಿಸಿ ಸಾಧನೆಗೆ ಅಡ್ಡಿಪಡಿಸುತ್ತದೆ. ಪ್ರತಿದಿನ ಜೇನುತುಪ್ಪ, ನೆಲ್ಲಿಕಾಯಿ ಮತ್ತು ಶುದ್ಧವಾದ ಹಸುವಿನ ತುಪ್ಪವನ್ನು ಸೇವಿಸುವುದರಿಂದ ಶರೀರದ ಜೀವಕೋಶಗಳು ಜಾಗೃತಗೊಳ್ಳುತ್ತವೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ. ಶ್ರೀ ವಿದ್ಯಾ ಸಾಧಕರಿಗೆ ಶ್ವಾಸದ ಮೇಲಿನ ಹತೋಟಿ ಅತಿ ಮುಖ್ಯ. ಹಾಗಾಗಿ ಪ್ರಾಣಾಯಾಮ ಮಾಡುವುದು ತುಂಬ ಒಳ್ಳೆಯದು. ದೀರ್ಘವಾದ ಉಸಿರಾಟವು ಮೆದುಳಿನ ನರಮಂಡಲವನ್ನು ಶಾಂತಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಶ್ರೀ ವಿದ್ಯೆಯಲ್ಲಿ ದೇವಿಯನ್ನು ಲಲಿತಾ ಪರಮೇಶ್ವರಿ ಅಥವಾ ರಾಜರಾಜೇಶ್ವರಿ ಎಂದು ಪೂಜಿಸಲಾಗುತ್ತದೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಅಥವಾ ಲಲಿತಾ ಪಂಚದಶಿ ಮಂತ್ರವನ್ನು ಗುರೋಪದೇಶದಿಂದ ಪಠಿಸುವುದು ಶಕ್ತಿಯ ಮೂಲವಾಗಿದೆ. ಲಲಿತಾ ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು. ಈ ಸ್ತೋತ್ರದ ಪಠಣವು ಶರೀರದ ಚಕ್ರಗಳನ್ನು ಶುದ್ಧೀಕರಿಸಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಎಂದು ಆಧುನಿಕ ವಿಜ್ಞಾನವು ಒಪ್ಪಿಕೊಳ್ಳುತ್ತದೆ. ನಮ್ಮ ಬಾಳಿನ ದಾರಿ ಸುಗಮವಾಗಿರಬೇಕೆಂದರೆ ಈ ಮಾರ್ಗಗಳನ್ನು ನಾವು ಪಾಲಿಸಲೇಬೇಕು. ಶುದ್ಧ ಆಹಾರ ಸೇವಿಸುವುದು. ತಾಜಾ ಹಣ್ಣುಗಳು, ಸೊಪ್ಪು, ತರಕಾರಿಗಳು ಮತ್ತು ಧಾನ್ಯಗಳನ್ನು ಸೇವಿಸಿ ಇದು ನಿಮ್ಮ ಮನಸ್ಸನ್ನು ಪ್ರಸನ್ನವಾಗಿರಿಸುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದೇಳುವುದು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಧ್ಯಾನ ಮಾಡುವುದರಿಂದ ಬ್ರಹ್ಮಾಂಡದ ಶಕ್ತಿಯು ನೇರವಾಗಿ ನಿಮ್ಮನ್ನು ತಲುಪುತ್ತದೆ. ಸಮರ್ಪಣಾ ಭಾವದಿಂದ ಇರುವುದು. ಅಹಂಕಾರವನ್ನು ಬಿಟ್ಟು ಎಲ್ಲವನ್ನು ದೇವಿಯ ಪಾದಕ್ಕೆ ಸಮರ್ಪಿಸಿ.
ದಿನದ ಕೊನೆಯಲ್ಲಿ ಕನಿಷ್ಠ 20 ನಿಮಿಷಗಳ ಕಾಲ ಮೌನವಾಗಿರಿ. ಇದು ನಿಮ್ಮ ಆಂತರಿಕ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಶ್ರೀವಿದ್ಯಾ ಎನ್ನುವುದು ಕೇವಲ ಗುರಿಯಲ್ಲ, ಅದೊಂದು ನಿರಂತರ ಅನುಭವ. ಇದು ನಮ್ಮನ್ನು ಮಾನವತ್ವದಿಂದ ಮಹಾಮಾನವತ್ವಕ್ಕೆ ಕೊಂಡೊಯ್ಯುವ ದಿವ್ಯ ಪದ. ನಿಮ್ಮಲ್ಲಿ ಶ್ರದ್ಧೆ ಮತ್ತು ಸಮರ್ಪಣೆ ಇದ್ದರೆ ದೇವಿಯೇ ನಿಮ್ಮ ಹಾದಿಯನ್ನು ಸುಗಮಗೊಳಿಸುತ್ತಾಳೆ. ಆದರೆ ನೆನಪಿಡಿ ಸ್ನೇಹಿತರೆ, ಈ ಶಕ್ತಿಯು ಕೇವಲ ಪವಿತ್ರವಾದ ಮನಸ್ಸಿನಲ್ಲಿ ಮಾತ್ರ ನೆಲೆಸುತ್ತದೆ. ಆದ್ದರಿಂದ ಇಂದೇ ಶುದ್ಧ ಆಹಾರ, ಶುದ್ಧ ವಿಚಾರ ಮತ್ತು ಶುದ್ಧ ಆಚರಣೆಯೊಂದಿಗೆ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ವಿದ್ಯಾಸು ವಿದ್ಯಾ ಪರಮೈವ ವಿದ್ಯಾ ಶ್ರೀ ವಿದ್ಯಾ ವಿದ್ಯಾ ಶಿವದೇವ ವಿದ್ಯಾ. ಈ ಶ್ಲೋಕದ ಅರ್ಥ, ವಿದ್ಯೆಗಳಲ್ಲಿ ಶ್ರೇಷ್ಠವಾದುದು ಶ್ರೀವಿದ್ಯಾ. ಇದು ಶಿವ ಮತ್ತು ಶಕ್ತಿಯ ಏಕರೂಪದ ಜ್ಞಾನವಾಗಿದೆ ಎಂದರ್ಥ. ಈ ದಿವ್ಯ ಜ್ಞಾನವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಇಂತಹ ಆಳವಾದ ಮತ್ತು ಸತ್ಯವಾದ ಮಾಹಿತಿಗಾಗಿ ನಮ್ಮ ಆರೋಗ್ಯ ರಹಸ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನಾವೆಲ್ಲರೂ ಸೇರಿ ಆರೋಗ್ಯವಂತ ಮತ್ತು ಜ್ಞಾನವಂತ ಸಮಾಜವನ್ನು ನಿರ್ಮಿಸೋಣ. ಆರೋಗ್ಯವೇ ಭಾಗ್ಯ. ಶ್ರೀಮಾತ್ರೇ ನಮಃ.